ಇನ್ನು ನೋಡಿ, ನಾಯಕನಾಗಿದ್ದಂಥ ಸಂದರ್ಭದಲ್ಲಿ ಏನೇನು ಮಾಡ್ತಾನೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾವ ನಾಯಕರಿಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ತೊಂದರೆಗಳು ಬರ್ತಾವೋ ಹೇಳೋಕ್ಕಾಗಲ್ಲ. ಈಗ ನೋಡಿ, BJP ಶಾಸಕನಿಗೀಗ ಕೊಲೆ ಕೇಸಿನ ಉರುಳು ಸುತ್ತಕೊಂಡಿದೆ. ಎಲ್ಲಿ ವಿದೇಶಕ್ಕೆ ಹೋಗ್ಬಿಡ್ತಾರೋ ಅಂತ ಲುಕೌಟ್ ನೋಟಿಸನ್ನು ಜಾರಿ ಮಾಡಲಾಗ್ತಾ ಇದೆ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಭೈರತಿ ಬಸವರಾಜ್ ಹೆಂಗಿದ್ದಂಥವರು, ಹೆಂಗೆ ಮೆರೆದಂಥವರು, ನಿರಂತರವಾಗಿ ಗೆದ್ದು ಬರ್ತಾ ಇದ್ದಂಥವರು, ಮಂತ್ರಿಗಳಾದಂಥವರು, ಅಂತ ಭೈರತಿ ಬಸವರಾಜ್ಗೆ ಈಗ ಬಂಧನದ ಭೀತಿ. ತಲೆ ಮರೆಸ್ಕೊಂಡು ತಿರುಗ್ತಾ ಇದ್ದಾರೆ ನಾಯಕರ ಫೋನ್ ನಾಟ್ ರೀಚಬಲ್ ನಾಯಕರವರು ಇವಾಗ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಯಾವ್ಯಾವ ಸಂದರ್ಭದಲ್ಲಿ ಹೆಂಗೆ ಏನೇನು ಬಂದ್ಬಿಡ್ತಾವೋ ಮನುಷ್ಯನಿಗೆ ಹೇಳೋಕ್ಕಾಗಲ್ಲ ಅಂತ. CID ಸಂಪರ್ಕಕ್ಕೂ ಸಿಗ್ತಾ ಇಲ್ಲ, ಬಂಧುಗಳ ಸಂಪರ್ಕದಲ್ಲೂ ಕೂಡ ಅವರಿಲ್ಲ. CID ಈಗ ಶೋಧ ಕಾರ್ಯಾಚರಣೆಗಳಿದೆ ಶಾಸಕರನ್ನು ಹುಡುಕೋಕ್ಕೆ. ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದೆ ಟೀಮ್. ಗೋವಾಕ್ಕೊಂದು ಟೀಮು, ಮಹಾರಾಷ್ಟ್ರಕ್ಕೊಂದು ಟೀಮು. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ, ನಾಟ್ ರೀಚಬಲ್. ಜೊತೆಗೇನು ಅಂತಂದರೆ ಸರೆಂಡರ್ ಕೂಡ ಆಗ್ತಾ ಇಲ್ಲ ಅಂಥ ಸ್ಥಿತಿ. ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಅಂಥ ಒಂದು ಸ್ಥಿತಿ. ಎಲ್ಲಿಗೆ ಹೋದರು ಹಾಗಾದರೆ ಭೈರತಿ? ಮುಂದೇನು ಹಾಗಾದರೆ? ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಭೈರತಿ ಪರ ವಕೀಲರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. 26ನೇ ತಾರೀಕು ಹೈಕೋರ್ಟು ರಜಾಕಾಲದ ಪೀಠ ಕಾರ್ಯನಿರ್ವಹಣೆ ಆಗುತ್ತೆ. ಆ ಸಂದರ್ಭದಲ್ಲಿ 26ನೇ ತಾರೀಕಿನೇ ಅವರ ಅರ್ಜಿ ವಿಚಾರಣೆಗೆ ಬರಬಹುದು. ಮೊದಲು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ ಭೈರತಿ ಬಸವರಾಜ್, ಅವ್ರ ಪರವಾಗಿರುವಂಥ ವಕೀಲರು. ಹೈಕೋರ್ಟ್ನಲ್ಲಿ ಏನಾದರೂ ರಿಲೀಫ್ ಸಿಗದಿದ್ದರೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ. ಸರಿ, ಅಲ್ಲಿ ತನಕ ಇವ್ರ ಕಥೆ ಏನು, ಎಲ್ಲಿದ್ದಾರೆ, ಏನು ಎತ್ತ? ಈಗಾಗಲೇ CID ತಂಡಗಳು ಹುಡುಕಾಡ್ತಾ ಇವೆ ನಾಯಕರನ್ನು, ಎಲ್ಲಿದ್ದಾರೆ ಏನು ಎತ್ತ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ನಾವು ನೋಡ್ತಾ ಇದ್ದೀವಿ ಏನಂದರೆ ಡಿಸೆಂಬರ್ 26ನೇ ತಾರೀಕು ಹೈಕೋರ್ಟ್ ರಜಾಕಾಲದ ಪೀಠ ಕಾರ್ಯನಿರ್ವಹಣೆ ಮಾಡುತ್ತೆ. ಆವತ್ತೇ ಭೈರತಿ ಬಸವರಾಜು ಅರ್ಜಿ ವಿಚಾರಣೆಗೆ ಬರುತ್ತೆ ಅನ್ನುವಂಥದ್ದು. ಒಂದು ವೇಳೆ ಬರಲಿಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ, ಇದು ಪ್ರಶ್ನೆ ಬೇರೆ. ಅಲ್ಲಿ ತನಕ ಏನು ಕಥೆ ಇವ್ರದ್ದು? ಈಗಾಗಲೇ ಲುಕೌಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಬೇರೆ ಬೇರೆ ದೇಶಗಳಿಗೆ ಯಾವುದೇ ಕಾರಣಕ್ಕೂ ಅವರು ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ. ಒಬ್ಬ ನಾಯಕನಿಗೆ ಎಂಥ ಸ್ಥಿತಿ ಬಂತು ನೋಡಿ. ಮುಂದೆ ಏನೀಗ? ರಂಗನಾಥ್, ಕಳೆದ ಜುಲೈನಲ್ಲಿ ನಡೆದಂತಹ ಬಿಕ್ಲು ಶಿವ ಕೊಲೆ ಕೇಸಿನ ಉರುಳು ಈಗ ಶಾಸಕ ಭೈರತಿ ಬಸವರಾಜ್ಗೆ ಸುತ್ತಿಕೊಂಡಿರುವಂತದ್ದು. ಕಳೆದ ಜುಲೈನಿಂದನೂ ಸಹ ಈ ಬಂಧನದ ಭೀತಿಯಿಂದ ಭೈರತಿ ಬಸವರಾಜ್ ಅವರು ಪಾರಾಗಿದ್ರು. ಕೋರ್ಟ್ನ ಮೊರೆ ಹೋಗಿ ತಮ್ಮ ಬಂಧನದಿಂದ ರಕ್ಷಣೆಯನ್ನ ಪಡ್ಕೊಂಡಿದ್ರು. ಆದರೆ ಕಳೆದ ಶುಕ್ರವಾರ ನಿರೀಕ್ಷಣಾ ಜಾಮೀನಿನ ಅರ್ಜಿ ಹೈಕೋರ್ಟ್ನಲ್ಲಿ ವಜಾ ಆಗಿ ಆ ಒಂದು ಅರ್ಜಿ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಂದಿತ್ತು. ಅಲ್ಲೂ ಕೂಡ ನಿನ್ನೆ ನಿರೀಕ್ಷಣಾ ಜಾಮೀನನ್ನು ನೀಡಲು ಕೋರ್ಟ್ ನಿರಾಕರಣೆ ಮಾಡಿದ ಹಿನ್ನೆಲೆ ಮತ್ತಷ್ಟು ಈಗ ಬಂಧನ ಭೀತಿ ಹೆಚ್ಚಾಗಿರುವಂತದ್ದು. ಆದರೆ ಕಳೆದ ಶುಕ್ರವಾರದಿಂದನೂ ಸಹ, ಅಂದರೆ ಅಧಿವೇಶನದ ಮೊದಲ ದಿನ ಅಧಿವೇಶನ ಮುಗಿಯುತ್ತಿದ್ದಂತೆ ನಾಪತ್ತೆಯಾಗಿರುವಂತಹ ಭೈರತಿ ಬಸವರಾಜ್ ಅವರು ಇದುವರೆಗೂ ಎಲ್ಲಿ ಭೂಗತರಾಗಿದ್ದಾರೆ ಅನ್ನೋದು ಕೂಡ CIDಗೂ ಸಹ ಸಿಗ್ತಾ ಇಲ್ಲ. ಕಳೆದ ಶುಕ್ರವಾರದಿಂದನೂ ಸಹ CID ಅಧಿಕಾರಿಗಳು ಶಾಸಕರ ಹುಡುಕಾಟದಲ್ಲಿ ನಿರಂತರವಾಗಿ ತೊಡಗಿದೆ. ಆದರೆ ಅವರು ಯಾವ ಸಂಬಂಧಿಕರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ, ಜೊತೆಗೆ ಪೊಲೀಸರ ಸಂಪರ್ಕಕ್ಕೂ ಸಹ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾದ ತಕ್ಷಣ ಸಾಮಾನ್ಯವಾಗಿ ಶಾಸಕರು ಸರೆಂಡರ್ ಆಗ್ಬೋದು ಅನ್ನೋ ಒಂದು ಸಾಧ್ಯತೆ ಇತ್ತು. ಆದರೆ ಹೈಕೋರ್ಟ್ನಲ್ಲಿ ವಜಾ ಆದರೂ, ಕೊನೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಜಾ ಆದರೂ ಕೂಡ ಅವರು ಸರೆಂಡರ್ ಆಗ್ತಾ ಇಲ್ಲ. ಹೀಗಾಗಿ CID ಅಧಿಕಾರಿಗಳಿಗೂ ಸ್ವಲ್ಪ ತಲೆನೋವಾಗಿರುವಂತದ್ದು. ಹೀಗಾಗಿ ಬೇರೆ ಬೇರೆ ರಾಜ್ಯದಲ್ಲೂ ಸಹ ಭೈರತಿ ಬಸವರಾಜ್ ಅವರ ಹುಡುಕಾಟದಲ್ಲಿ CID ಅಧಿಕಾರಿಗಳು ತೊಡಗಿರುವಂತದ್ದು. ಇದೇ ವೇಳೆ ಮತ್ತೆ ಹೈಕೋರ್ಟ್ ಮೊರೆ ಹೋಗಲು ಭೈರತಿ ಬಸವರಾಜ್ ಪರ ವಕೀಲರು ಸಿದ್ಧರಾಗಿದ್ದಾರೆ. ಒಂದು ವೇಳೆ ಹೈಕೋರ್ಟ್ ನಲ್ಲೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿರೀಕ್ಷಣಾ ಜಾಮೀನು ಸುಪ್ರೀಂ ಕೋರ್ಟ್ಗೂ ಹೋಗಲು ಸಹ ಮುಂದಾಗಿದ್ದಾರೆ. ಆದ್ರೆ ನೀವು ಕೇಳಿದಂತೆ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂತದ್ದು, ಸುಪ್ರೀಂ ಕೋರ್ಟ್ ಹೋಗೋ ತನಕ ಸಹ ಭೈರತಿ ಬಸವರಾಜ್ ಅವರ ಕಥೆ ಏನು ಅನ್ನೋದು. ಅವ್ರಿಗೆ ಇರುವಂತಹ ಮಾರ್ಗ ಒಂದೇ, ಒಂದು ಸರೆಂಡರ್ ಆಗಬೇಕು, ಮತ್ತೊಂದು ಮಾರ್ಗ ಏನಂತ ಹೇಳಿದ್ರೆ ಅವರು ಯಾವ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಅವ್ರಿಗೆ ನಿರೀಕ್ಷಣಾ ಜಾಮೀನು ಸಿಗೋ ತನಕ ಸಹ ಅವರು ಯಾರಿಗೂ ಸಿಗದೆ ಭೂಗತರಾಗಬೇಕು. ಒಟ್ಟಲ್ಲಿ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ A5 ಆಗಿರುವಂತಹ ಭೈರತಿ ಬಸವರಾಜ್ ಅವರಿಗೆ A1 ಜಗ್ಗ ಏನಿದ್ದಾನೆ, ಈತನ ಒಂದು ಸಂಪರ್ಕದಿಂದ ಇಷ್ಟು ಪ್ರಮಾಣದಲ್ಲಿ ಸಮಸ್ಯೆ ಎದುರಾಗ್ತಾ ಇರುವಂತದ್ದು. ಮುಂದೆ CID ಅಧಿಕಾರಿಗಳು ಭೈರತಿ ಬಸವರಾಜ್ ಅವ್ರನ್ನ ಹುಡುಕಿ ಎಲ್ಲಿಂದ ಕರ್ಕೊಂಡ್ ಬರ್ತಾರೆ ಅಥವಾ ಎಲ್ಲಿದ್ದಾರೆ ಅನ್ನೋದು ಬಗ್ಗೆ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.